ನಮಸ್ಕಾರ ಸ್ನೇಹಿತರೆ, ಮಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಕನಿಷ್ಠ ಪಿಂಚಣಿಯನ್ನು ಈಗ 7,500ಕ್ಕೆ ಹೆಚ್ಚಿಸಬೇಕು ಅಂತ ಈಗ ಒಂದು ಒತ್ತಾಯವನ್ನು ಮಾಡ್ತಾ ಕೆಲವರು ನಿವೃತ್ತ ನೌಕರರು ಈಗ ಒಂದು ಧರಣಿಯನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಸೊ ಯಾವ ನಿವೃತ್ತ ನೌಕರರು ಈ ಧರಣಿಗೆ ಮುಂದಾಗಿರ್ತಕ್ಕಂಥದ್ದು ಮತ್ತು ಯಾವ ಇಲಾಖೆಯಲ್ಲಿ ಈ ಕನಿಷ್ಠ ಪಿಂಚಣಿಗೆ 7,500ಕ್ಕೆ ನಿಗದಿ ಮಾಡಬೇಕು ಅಂತ ಇವರು ಕೇಳ್ತಾ ಇರ್ತಕ್ಕಂಥದ್ದು, ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ನೋಡೋಣ. ನೋಡಿ, ಕನಿಷ್ಠ 7,500 ಪಿಂಚಣಿ ಹಾಗೂ ಭತ್ಯ, ವೈದ್ಯಕೀಯ ಸೌಲಭ್ಯ ನೀಡುವುದು ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ EPS 95 BMTC KSRTC ನಿವೃತ್ತ ನೌಕರರ ಸಂಘಟನೆ ಸದಸ್ಯರು ರಿಚ್ಮಂಡ್ ವೃತ್ತದಲ್ಲಿರುವ ಭವಿಷ್ಯ ನಿಧಿ ಪ್ರಾದೇಶಿಕ ಆಯುಕ್ತರ ಕಚೇರಿ ಎದುರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸೊ EPS 95 ಯೋಜನೆಗೆ ಒಳಪಟ್ಟ ನಿವೃತ್ತ ನೌಕರರು 1,000ದಿಂದ 3,000ವರೆಗೆ ಪಿಂಚಣಿ ಪಡೆಯುತ್ತಿದ್ದು ಕುಟುಂಬ ನಿರ್ವಹಣೆ ದುಸ್ತರವಾಗಿದೆ ಎಂದು ಪ್ರತಿಭಟನಾಕಾರರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಹಾಗೆ ನಿವೃತ್ತಿಯಾದ ನೌಕರರಿಗೆ 6 ತಿಂಗಳೊಳಗೆ ಪಿಂಚಣಿ ಹೆಚ್ಚಿಸುವಂತೆ 2022ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಆದೇಶವನ್ನು EPFO ಅಧಿಕಾರಿಗಳು ಜಾರಿಗೊಳಿಸಿಲ್ಲ. ಕೇಂದ್ರದ ಮೇಲೆ ಒತ್ತಡ ಹೇರುವಂತೆ ಕೇಂದ್ರ ಕಾರ್ಮಿಕ ಉದ್ಯೋಗ ಸಚಿವ ಮನ್ಸುಖ್ ಮಾಂಡವೀಯ, ರಾಜ್ಯ ಖಾತೆ ಸಚಿವೆ ಶೋಭಾ ಕರಂದ್ಲಾಜೆಗೆ ಫ್ಯಾಕ್ಸ್ ಮೂಲಕ ಮನವಿ ಪತ್ರ ಕಳುಹಿಸಲು ಅಧಿಕಾರಿಗಳಿಗೆ ಕೋರಲಾಯಿತು. ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ನಂಜುಂಡೇಗೌಡ, NAC ಅಧ್ಯಕ್ಷ GSM ಸ್ವಾಮಿ, ಶಂಕರ್ ಕುಮಾರ್, ವೇಲೂರು ಅಮರ ಮತ್ತು ನಾಗರಾಜು, ರುಕ್ಮೇಶ್ ಕೃಷ್ಣಮೂರ್ತಿ ಪ್ರತಿಭಟನೆ ನೇತೃತ್ವವನ್ನು ವಹಿಸಿದ್ದಾರೆ. ಸೊ ಇದು ನೋಡಿ, EPS 95 BMTC KSRTC ನಿವೃತ್ತ ನೌಕರರಿಗೆ ಈಗ ಕನಿಷ್ಠ ಪಿಂಚಣಿಯನ್ನು ಈಗ 3,000ವರೆಗೆ ನೀಡ್ತಾ ಇದ್ದಾರೆ. ಅದು 7,500ವರೆಗೆ ನೀಡಬೇಕು, ಹೆಚ್ಚಿಗೆ ಮಾಡಬೇಕು ಅಂತ ಈಗ ಇವರು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಸರ್ಕಾರ ಅಂತಂದರೆ ಎಲ್ಲ ಇಲಾಖೆಗಳನ್ನು ಒಂದೇ ರೀತಿ ನೋಡಬೇಕು. ಸೊ ಈಗ ಪ್ರತಿಯೊಂದು ಇಲಾಖೆಯಲ್ಲೂ ಒಂದೊಂದು ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದೆ. ನೌಕರರನ್ನು ಸರಿಯಾಗಿ ನೋಡ್ಕೋತಾ ಇಲ್ಲ, ಅವ್ರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ. ನೋಡೋಣ ಬನ್ನಿ ಸ್ನೇಹಿತರೆ, ಇದಕ್ಕೆ ಪ್ರತಿಭಟನೆಯೇ ದಾರಿಯಾಗುತ್ತಾ? ಪ್ರತಿಭಟನೆ ಆದ ನಂತರ ಸರ್ಕಾರ ತಿದ್ದುಕೊಳ್ಳುತ್ತಾ ಏನು? ಮತ್ತೊಂದು ಅಪ್ಡೇಟ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.